ಅಂಗಡಿಗಳು 13%, 1,13,187 ಅಂಗಡಿಗಳು, 92,505 ಮನೆಗಳು, ಸೈಟ್ಗಳು 64,724, ದರ್ಗಾಗಳು ಮಜಾರ್ಗಳು 33,492, ಮದರಸಗಳು 14,008, ಇತರೆ ಇವೆಲ್ಲವನ್ನು ಹೊರತುಪಡಿಸಿ ಉಳಿದ ಆಸ್ತಿಗಳು 1,43,908. ಇಷ್ಟು ಆಸ್ತಿಗಳಿದ್ದಾವೆ. ಟೋಟಲ್ಲು 8,72,324. ಇವುಗಳ ಪೈಕಿ ಯಾವ್ಯಾವುದೋ ಕಾಲದಲ್ಲಿ ಯಾವ್ಯಾವ ಆಸ್ತಿಗಳು ಬಂದಿದ್ದಾವ್ರಿ. ಎಲ್ಲದಕ್ಕೂ ಕೇಳೋದು ಬೇಡಪ್ಪ. ಅಟ್ಲೀಸ್ಟ್ ಒಂದು 50% ಆಸ್ತಿಗಳಿಗಾದರೂ ದಾಖಲೆ. ಅರ್ಧ ಅಂದರೆ ಎಷ್ಟು ಬರುತ್ತೆ? 4,36,000. 4,36,000 ಆಸ್ತಿಗಳ ದಾನಪತ್ರಗಳಾದರೂ ಸಿಗಬಹುದಾ ವಕ್ಫ್ ಬೋರ್ಡ್ ಹತ್ರ? ಅರ್ಧ 50% ಆಸ್ತಿಗಳಿಗಾದರೂ ಸಮಸ್ಯೆ ಬರೋದೇ ಅದು. ಎಷ್ಟು ಧೈರ್ಯ ನಿಮಗೆ? ನಮ್ಮ ಹತ್ರ ನೀವು ದಾಖಲೆಗಳನ್ನು ತೋರಿಸ್ತೀರಾ? ನಮ್ಮ ಹತ್ರ ನೀವು ದಾಖಲೆಗಳನ್ನು ಕೇಳ್ತೀರಾ? ಹೌ ಡೇರ್ ಯು? ನಾವು ಕ್ಲೇಮ್ ಮಾಡಿದ್ದೀವಿ, ನಮ್ಮದಲ್ಲ ಇದು ನಿಮ್ಮದೇ ಅಂತ ನಿಮ್ಮ ವಾದ ಆಗಿದ್ದರೆ ನೀವು ದಾಖಲೆಗಳನ್ನು ತಗೊಂಡು ಬನ್ನಿ. ಇದೇ ಅಲ್ವಾ ವಕ್ಫ್ ಆ್ಯಕ್ಟ್? ಈ ದೇಶದಲ್ಲಿ ಜಾರಿಯಲ್ಲಿರುವ ವಕ್ಫ್ ಆ್ಯಕ್ಟ್ ಅಂದರೆ ಇದೇ ಅಲ್ವಾ? ನಾನು ಆರಂಭದಲ್ಲೇ ಅದನ್ನೇ ಹೇಳಿದೆ. ಇವತ್ತಿನ ಕೇಳ್ತಾ ಇರೋ ಪ್ರಶ್ನೆಗಳು BJPಯ ಬೆಂಬಲಿಗರಿಗಲ್ಲ, ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಗಲ್ಲ, ಹಿಂದೂ ಮುಖಂಡರಿಗಳಿಗಲ್ಲ. ಅವ್ರು ಬಿಟ್ಟಾಕಿ, ಅವರು ಸರಿ ಇಲ್ಲ, ಅವರು ಬರೀ ಮುಸ್ಲಿಂ ದ್ವೇಷದಲ್ಲೇ ಜೀವನ ಕಳೀತಾರೆ. ಉಳಿದವರು ಇದ್ದಾರಲ್ಲ, ಜಾತ್ಯತೀತರು, ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ ಗಾಢವಾದ ನಂಬಿಕೆ ಇಟ್ಟುಕೊಂಡವರು, ಅವ್ರಿಗೆ ಕೇಳ್ತಾ ಇರೋ ಪ್ರಶ್ನೆ. ಈ ದೇಶದಲ್ಲಿ ಇಂಥದ್ದೊಂದು ಕಾನೂನಿದೆ, ನಿಮ್ಮ ಆತ್ಮಸಾಕ್ಷಿಗೆ ಈ ಕಾನೂನು ಒಪ್ಪುತ್ತಾ? ಇನ್ಯಾವುದಾದರೂ ಸಮುದಾಯದವರಿಗೆ ಒಂದು ಬೋರ್ಡ್ ಅಂತ ಮಾಡಿ, ಆ ಬೋರ್ಡು, ನಾನು ನಿಮಗೆ ಕಾನೂನಿನಲ್ಲಿರೋ ಶಬ್ದಗಳನ್ನೇ ಹೇಳ್ತಾ ಇದ್ದೀನಿ, ಅ ರೀಸನ್ ಟು ಬಿಲೀವ್. ಆ ಬೋರ್ಡ್ಗೆ ಯಾವುದೋ ಒಂದು ಆಸ್ತಿ ತನ್ನದು ಎಂದು ನಂಬುವುದಕ್ಕೆ ಕಾರಣಗಳಿದ್ದರೆ ಅದನ್ನು ಕ್ಲೇಮ್ ಮಾಡ್ಕೋಬಹುದು ಅನ್ನುವ ಅವಕಾಶವನ್ನು ಈ ದೇಶದಲ್ಲಿ ಬೇರೆ ಯಾರಿಗಾರು ಕೊಟ್ಟಿದ್ದಾರಾ? ಅಲ್ಪಸಂಖ್ಯಾತರು ಅನ್ನುವ ಕಾರಣಕ್ಕೆ ಕೊಡಬಹುದು ಅನ್ನೋದಾದರೆ ಬೌದ್ಧರಿಗೆ ಯಾಕಿಲ್ಲ ಇದು? ಜೈನರಿಗೆ ಯಾಕಿಲ್ಲ? ಸಿಖ್ಖರಿಗೆ ಯಾಕಿಲ್ಲ? ಕ್ರಿಶ್ಚಿಯನ್ರಿಗೆ ಯಾಕಿಲ್ಲ? ಪಾರ್ಸಿಗಳಿಗೆ, ಯಹೂದಿಗಳಿಗೆ ಯಾಕಿಲ್ಲ ಇದು? ಇಲ್ವಾ ಅವರು ಈ ದೇಶದಲ್ಲಿ? ಬಿಕಾಸ್ ದೇ ಆರ್ ನಾಟ್ ಅ ವೋಟ್ ಬ್ಯಾಂಕ್. ವೋಟ್ ಬ್ಯಾಂಕ್ ಅಲ್ಲ ಅವರು. ಅಮಿತ್ ಶಾ ಅವರು ಮಾತಾಡಿದ್ದಾರೆ, ಕೇಳಿ. विजयपुर कर्नाटक के होनवाड़ गांव की 1500 एकड़ भूमि पर दावा कर उसको विवाद में डाला और 500 करोड़ की संपत्ति जिस भूमि का मूल्य है वहां 5 स्टार होटल को महीने 12,000 रुपए के किराए से दे दिया। अब मान्यवर ये कहते हैं कि इसका हिसाब किताब न करो, इसकी देखरेख न करो। भाई ये पैसा जो है देश के गरीब मुसलमान का है, ये गन्ना सोटों की चोरी के लिए नहीं, ये इसको रोकने के लिए। और इनके जो ठेकेदार बैठे हैं मान्यवर, ये यहाँ गरज गरज कर बोलते हैं, खुद तो समझे बगैर बोलते हैं, कुछ समझ कर बोलते हैं। उनको लगता है कि इससे हम जीत जाएंगे। मान्यवर, कर्नाटक में दत्तापीठ के मंदिर पर क्लेम किया, टाली परंबा 75 साल पुराने एक दावे के आधार पर 600 एकड़ जमीन का दावा किया और ईसाई समुदाय की भी ढेर सारी जमीनों पर कब्जा कर लिया गया। विजय ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.